ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ನಡೆಸಿದ ಸಚಿವ ಸಂಪುಟ ಸಭೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ವ್ಯಂಗ್ಯವಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಕಲಬುರಗಿ ಕ್ಯಾಬಿನೆಟ್ ಅಂದರೆ ಹೋದ ಸಿದ್ಧ ಬಂದ ಸಿದ್ಧ ಎಂಬಂತಾಗಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಪ್ರಕರಣ ಹೆಚ್ಚುತ್ತಿದೆ, ದಿನಕ್ಕೊಂದು ಹಗರಣ ಹೊರಬರುತ್ತಿದೆ, ವಿಷಯಾಂತರ ಮಾಡಲು ಇಂಥ ಮಾರ್ಗ ಹುಡುಕಿಕೊಳ್ಳುತ್ತಿದ್ದಾರೆ. ಕಲಬುರಗಿಯಲ್ಲಿ ಒಳ್ಳೆ ಹೈದರಾಬಾದ್ ಬಿರಿಯಾನಿ ಸಿಗುತ್ತದೆ ಎಂದು ಎಲ್ಲರೂ ತಿಂದು ಬರುತ್ತಾರೆ, ಇದರಿಂದ ಆ ಭಾಗದ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಬಸವ ಕಲ್ಯಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮಂಟಪ ಕಾಮಗಾರಿ ಪ್ರಗತಿಯಲ್ಲಿದ್ದು 2025ರ ಡಿಸೆಂಬರ್ಗೆ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನುಭವ ಮಂಟಪಕ್ಕೆ ಈವರೆಗೆ 300 ಕೋಟಿ ಬಿಡುಗಡೆಯಾಗಿದ್ದು ಅನುದಾನದ ಯಾವುದೇ ಕೊರತೆ ಇಲ್ಲ. ಹಾಗಾಗಿ ಅನುಷ್ಠಾನದ ಜವಾಬ್ದಾರಿ ಗುತ್ತಿಗೆದಾರರ ಮೇಲಿದೆ. 48% ಕಾಮಗಾರಿ ಮುಗಿದಿದೆ. ಕಾಲಮಿತಿಯಲ್ಲಿ ಇನ್ನುಳಿದ ಕೆಲಸ ಮುಗಿಸಲು ನಿರ್ದೇಶನ ನೀಡಿದ್ದೇನೆ. ಮಂಟಪಕ್ಕೆ ಗುಣಮಟ್ಟದ ಕಲ್ಲುಗಳು ಸಿಗುತ್ತಿಲ್ಲ ಎನ್ನುತ್ತಿದ್ದಾರೆ. ಈ ಬಗ್ಗೆ ಹುಡುಕಾಟ ನಡೆದಿದೆ ಎಂದು ಹೇಳಿದರು. ಮಂಗಳವಾರ ಬೆಂಗಳೂರಿನಲ್ಲಿ ನಿಧನರಾದ ಮಾಜಿ ಶಾಸಕ ವೆಂಕಟರೆಡ್ಡಿ ಮದ್ನಾಳ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬುಧವಾರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಕಲಬುರಗಿ ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಚಂದು ಪಾಟೀಲ್ ಪಡೆದರು. ಬೆಂಗಳೂರಿನಿಂದ ಕಲಬುರಗಿ ಮೂಲಕ ಬುಧವಾರ ಯಾದಗಿರಿಯ ಮದ್ನಾಳ್ ಅವರ ಮನೆಗೆ ಆಗಮಿಸಿ ಪಾರ್ಥಿವ ಶರೀರಕ್ಕೆ ಮಾಲಾರ್ಪಣೆ ಮಾಡಿ ಅಂತಿಮ ನಮನ ಸಲ್ಲಿಸಿದರು. ನಂತರ ಮದ್ನಾಳ್ ಅವರ ಪುತ್ರ ಮಹೇಶ್ ರೆಡ್ಡಿ ಮತ್ತು ಕುಟುಂಬದವರಿಗೆ ಸಾಂತ್ವನ ಕೂಡ ಹೇಳಿದರು. ಕುಂದಾನಗರಿಯಲ್ಲಿ ಗಣೇಶ್ ವಿಸರ್ಜನೆ ಮೆರವಣಿಗೆ ವೇಳೆ ಭೀಕರ ದುರಂತ ಸಂಭವಿಸಿದೆ. ನಗರದ ಚೆನ್ನಮ್ಮ ವೃತ್ತದ ಬಳಿ 3 ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ದುಷ್ಕರ್ಮಿಗಳು ಚೂರಿ ಇರಿದಿದ್ದಾರೆ. ಮೆರವಣಿಗೆಯಲ್ಲಿ ಡ್ಯಾನ್ಸ್ ವಿಚಾರಣೆಗೆ ಸಂಬಂಧಿಸಿ ಗಲಾಟೆ ಆಗಿದ್ದು, ದುಷ್ಕರ್ಮಿಗಳು ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ವೇಗ ನೀಡಿ ಸಮಾನತೆ ಸಾಧಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ. ಮುಖ್ಯವಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ, 7 ಜಿಲ್ಲೆಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 11,770 ಕೋಟಿ ರೂಪಾಯಿ ಅನುಮೋದನೆ, ಕಲ್ಯಾಣ ಭಾಗದ ಸರ್ಕಾರಿ ಕಚೇರಿಗಳಲ್ಲಿನ ಖಾಲಿ ಹುದ್ದೆಗಳನ್ನು ಆದ್ಯತೆ ಮೇಲೆ ಭರ್ತಿ ಮಾಡಲು ಮಂಗಳವಾರ ಕಲಬುರಗಿಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯದ ಮಿನಿ ವಿಧಾನಸೌಧಗಳನ್ನು ಇನ್ಮುಂದೆ ಪ್ರಜಾಸೌಧ ಎಂದು ಮರುನಾಮಕರಣ ಮಾಡಲಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಿಸಿದರು. ಸಚಿವ ಸಂಪುಟ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಪ್ರತಿಯೊಂದು ಮಿನಿ ವಿಧಾನಸೌಧಗಳಿಗೆ ಹೊಸ ಹೆಸರನ್ನು ಇಡಲಿದ್ದೇವೆ ಎಂದರು. ಯುವಕನೊಬ್ಬ ತನ್ನ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಪಾಕಿಸ್ತಾನದ ಫೋಟೋವುಳ್ಳ ರೀಲ್ಸ್ ಅನ್ನು ಹಾಕಿಕೊಂಡಿದ್ದು, ಆತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಕಲಾದ್ಗಿಯಲ್ಲಿ ನಡೆದಿದೆ. ಗ್ರಾಮದ ಯುವಕ ತೌಶಿಫ್ ಮೊಹಮ್ಮದ್ ಮಹತ್ತರ್ 21 ವರ್ಷದವರಾಗಿದ್ದು, ಪಾಕ್ ಧ್ವಜ ಇರುವ ರೀಲ್ಸ್ ಅನ್ನು ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಹಾಕಿಕೊಂಡಿದ್ದ. ಇದನ್ನು ಗಮನಿಸಿದ ಹಿಂದೂ ಯುವಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ಗೆ ರಾಜತೀತ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಕಲಬುರಗಿ ಜೈಲಿಗೆ ಸ್ಥಳಾಂತರ ಮಾಡಲು ಕೋರ್ಟ್ ಆದೇಶ ಪ್ರಕಟಿಸಿದೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಕೋಕಾ ಪ್ರಕರಣದಲ್ಲಿ ಬಂಧನವಾಗಿದ್ದ 20 ಮಂದಿ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬುಧವಾರ ವಿವಿಧ ನೇಮಕಾತಿ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 402 PSI ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಅಕ್ಟೋಬರ್ 3ರಂದು ನಡೆಸುವುದಾಗಿ ಹೇಳಿದ್ದು, ವೇಳಾಪಟ್ಟಿ ಬಿಡುಗಡೆಯಾಗಿದೆ. PSI ನೇಮಕಾತಿ ಲಿಖಿತ ಪರೀಕ್ಷೆ ಸೆಪ್ಟೆಂಬರ್ 22ರಂದು ನಡೆಸಬೇಕಿತ್ತು. ಅದನ್ನು ಸೆಪ್ಟೆಂಬರ್ 28ಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಬಳಿಕ ಮತ್ತೆ ಮುಂದೂಡಿಕೆ ಮಾಡಿ ಅಕ್ಟೋಬರ್ 3ಕ್ಕೆ ನಡೆಸುವುದಾಗಿ ಘೋಷಣೆ ಮಾಡಲಾಗಿದೆ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದ್ದು, ನವರಾತ್ರಿಯಲ್ಲಿ ಅರಮನೆಯು ಜಗಮಗಿಸಲು 20,000 ಹೊಸ ವಿದ್ಯುತ್ ದೀಪಗಳ ಅಳವಡಿಕೆ ಕಾರ್ಯವು ಭರದಿಂದ ಸಾಗಿದೆ. ಅರಮನೆ ಮಂಡಳಿಯ ಎಲೆಕ್ಟ್ರಿಕ್ ವಿಭಾಗದ 12 ಸಿಬ್ಬಂದಿ ಮಳೆಗಾಳಿಯಿಂದ ಹಾಳಾದ ವಿದ್ಯುತ್ ಬಲ್ಬ್ಗಳನ್ನು ತೆರವುಗೊಳಿಸಿ ಹೊಸ ಬಲ್ಬ್ಗಳನ್ನು ಅಳವಡಿಸುವ ಕಾರ್ಯ ಮಂಗಳವಾರ ಮಾಡಿದರು. ಪಡಿತರದಲ್ಲಿ ತೊಗರಿಬೇಳೆ ವಿತರಣೆ ಮಾಡಬೇಕೆಂಬುದರ ಬಗ್ಗೆ ಯೋಚನೆ ಹೊಂದಲಾಗಿದೆ ಎಂದು ಗ್ರಾಹಕರ ಹಾಗೂ ವ್ಯವಹಾರಗಳ ಮತ್ತು ಸಾರ್ವಜನಿಕ ಪಡಿತರ ವಿತರಣಾ ಸಚಿವ ವಿ ಮುನಿಯಪ್ಪ ಹೇಳಿದರು. ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಷ್ಟು ತಿಂಗಳು ಹಾಗೆ ಮುಂದುವರಿಯುತ್ತೆ, ಅಕ್ಕಿ ಕೊಡ್ತೀರಾ ಅಂತ ಅದ್ರ ಬಗ್ಗೆ ಈಗ ಅಕ್ಕಿ ಕೊಡುವ ಚಿಂತನೆ ಮಾಡಿದ್ದೀವಿ. ಈಗ ಸ್ಟೇಟ್ ಕಾರ್ಡ್ಸು ಕೆಲವಿವೆ, ಅದಕ್ಕೆ ಮೊದಲ ಹಂತದಲ್ಲಿ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಅದಾದ್ಮೇಲೆ ಒಟ್ಟಾರೆ ಈ BPL ಕಾರ್ಡ್ ಓನರ್ಸು ಸುಮಾರು 4,35,00,000 ಇದ್ದಾರೆ. ಇದಕ್ಕೆ ಕೊಡುವಂಥ ಯೋಚನೆಯನ್ನು ಮಾಡಿದ್ದೀವಿ. 2 ವಿಷಯಗಳು ನಮ್ಮ ಮುಂದೆ ಇದೆ. ಧಾನ್ಯಗಳನ್ನು, ಬೇಳೆ, ಎಣ್ಣೆ ಎಲ್ಲ ಕೊಡಬೇಕು ಅಂತ ಬಹಳಷ್ಟು ಜನ 190 ಜನ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲೆಕ್ಷನ್ ಮೊದಲು ಘೋಷಣೆ ಮಾಡಿದ್ದಾರೆ, ನಾವು 10 kg ಅಕ್ಕಿ ಆಗಲಿ ಧಾನ್ಯಗಳಾಗಲಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಬದಲಾಗಿ DBTಯನ್ನು ಕೊಟ್ಟು ನಮ್ಮ ಮಾತು ಉಳಿಸ್ಕೊಂಡಿದ್ದೀವಿ. ಈಗ ಮುಂದೆ ಆಗಬೇಕಾಗಿರೋದು, ಕೇಂದ್ರ ಸರ್ಕಾರ ಮುಂದೆ ಬಂದಿದೆ, ನಾವು ಅಕ್ಕಿ ಕೊಡ್ತೀವಿ ಅಂತ. ಮೊದಲನೇ ಹಂತದಲ್ಲಿ
ರಾಜ್ಯಕ್ಕೆ ನಾವು ಕೇಂದ್ರದ ಬಿಟ್ಟು ರಾಜ್ಯದಿಂದ ಕೆಲವು ಕಾರ್ಡ್ಗಳಿಗೆ ನಾವು DBT ಕೊಡ್ತಾ ಇದ್ದೀವಿ. BPL ಇದ್ದಾರೆ, ಅವ್ರು ಸುಮಾರು 13-14 ಲಕ್ಷ ಕಾರ್ಡ್ ಇವೆ. ಅವರಿಗೆ ಈಗ ತಕ್ಷಣ ಅವರಿಂದ ತೆಗೆದು ಅದನ್ನು ಕೊಡೋದು ಮಾಡ್ತೀವಿ. ನೆಕ್ಸ್ಟ್ ಹಂತದಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಬೇಳೆ ದವಸ ಧಾನ್ಯಗಳು ಕೊಡಬೇಕಾ, ಅಕ್ಕಿ ಕೊಡಬೇಕಾ ಅನ್ನೋದು ಮತ್ತೆ ನಿರ್ಣಯ ಮಾಡ್ತೀವಿ. ಏನಾದ್ರು BPL ಕಾರ್ಡ್ ಕಡಿತ ಮಾಡೋದು ಏನಿದೆ ಅವೇನ್ ಬೇಕೋ ಮಾಡೋಣ ಬಿಡಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಮಾಡೋಣ. ಇನ್ನು ಎಷ್ಟು ತಿಂಗಳು ಹಾಗೆ ಮುಂದುವರಿಯುತ್ತೆ, ಅಕ್ಕಿ ಕೊಡ್ತೀರಾ ಅಂತ? ಅದ್ರ ಬಗ್ಗೆ ಈಗ ಅಕ್ಕಿ ಕೊಡುವ ಚಿಂತನೆ ಮಾಡಿದೀವಿ. ಈಗ ಸ್ಟೇಟ್ ಕಾರ್ಡ್ಸು ಕೆಲವಿವೆ, ಅದಕ್ಕೆ ಮೊದಲ ಹಂತದಲ್ಲಿ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಅದಾದ್ಮೇಲೆ ಒಟ್ಟಾರೆ ಈ BPL ಕಾರ್ಡ್ ಹೋಲ್ಡರ್ಸು ಸುಮಾರು 4,35,00,000 ಇದ್ದಾರೆ. ಇದಕ್ಕೆ ಕೊಡುವಂತ ಯೋಚನೆಯನ್ನು ಮಾಡಿದ್ದೀವಿ. ಎರಡೂ ವಿಷಯಗಳು ನಮ್ಮ ಮುಂದೆ ಇದೆ. ಧಾನ್ಯಗಳನ್ನ, ಬೇಳೆ, ಎಣ್ಣೆ ಎಲ್ಲ ಕೊಡಬೇಕು ಅಂತ ಬಹಳಷ್ಟು ಜನ, 190 ಜನ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲೆಕ್ಷನ್ ಮೊದಲು ಘೋಷಣೆ ಮಾಡಿದ್ದಾರೆ, ನಾವು 10 kg ಅಕ್ಕಿ ಆಗಲಿ ಧಾನ್ಯಗಳಾಗಲಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಬದಲಾಗಿ DBTಯನ್ನು ಕೊಟ್ಟು ನಮ್ಮ ಮಾತು ಉಳಿಸ್ಕೊಂಡಿದ್ದೀವಿ. ಈಗ ಮುಂದೆ ಆಗಬೇಕಾಗಿರೋದು, ಕೇಂದ್ರ ಸರ್ಕಾರ ಮುಂದೆ ಬಂದಿದೆ, ನಾವು ಅಕ್ಕಿ ಕೊಡ್ತೀವಿ ಅಂತ. ಮೊದಲನೇ ಹಂತದಲ್ಲಿ ಕೇಂದ್ರದ ಬಿಟ್ಟು ರಾಜ್ಯದಿಂದ ಕೆಲವು ಕಾರ್ಡ್ಗಳಿಗೆ ನಾವು DBT ಕೊಡ್ತಾ ಇದ್ದೀವಿ. BPL ಇದ್ದಾರೆ, ಅವ್ರು ಸುಮಾರು 13-14 ಲಕ್ಷ ಕಾರ್ಡ್ ಇವೆ. ಅವರಿಗೆ ಈಗ ತಕ್ಷಣ ಅವರಿಂದ ತೆಗೆದು ಅದನ್ನು ಕೊಡೋದು ಮಾಡ್ತೀವಿ. ನೆಕ್ಸ್ಟ್ ಹಂತದಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಬೇಳೆ ದವಸ ಧಾನ್ಯಗಳು ಕೊಡಬೇಕಾ, ಅಕ್ಕಿ ಕೊಡಬೇಕಾ ಅನ್ನೋದು ಮತ್ತೆ ನಿರ್ಣಯ ಮಾಡ್ತೀವಿ.